ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಗೈಸ್ ನಾವು ಶಾಪಿಂಗ್ ಹೋಗ್ತಿದ್ದೀವಿ. ಸೊ ಅಲ್ಲಿ ಡೇ ಯಾವ ಥರ ಇರುತ್ತೆ ಏನು ಗಾಡಿ ಹೋಗ್ತೀವಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಡೇ 6 ಆಫ್ ಮೈ 20 days ರೀಸೆಟ್ ಚಾಲೆಂಜ್. ಸೊ ಅದು ಕಂಟಿನ್ಯೂ ಆಗುತ್ತೆ. ನಾನು ಹೊರಗಡೆ ಹೋದರೂ ಯಾವುದೇ ರೀತಿ ರೂಲ್ಸ್ನ ಬ್ರೇಕ್ ಮಾಡಲ್ಲ. ಸೊ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿರೋದು. ಬಿಕಾಸ್ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ಪರ್ಚೇಸ್ ಮಾಡಬೇಕಿತ್ತು. ಸೊ ಯಾಕೇನಂತಂದರೆ ಮನೆಗೆ ಬಂದಮೇಲೆ ತೋರಿಸ್ತೀನಿ. ಹಾಗೆ ನಾನು ಬಂದಮೇಲೆ ಸಹ ಎಷ್ಟಾಗೋದು ಅಷ್ಟು ಕವರ್ ಮಾಡ್ತೀನಿ ಗೈಸ್. ನಂಗೆ ಎಲ್ಲ ಕವರ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಪಾಪುನ ಇಲ್ಲೇ ಮನೇಲೇ ಬಿಟ್ಟು ಹೋಗ್ತಾ ಇರೋದು. ಅಮ್ಮ ನೋಡ್ಕೊಳ್ತೀನಿ ಅಂತ ಹೇಳಿದರೆ ಮಿಲ್ಕ್ ಪಂಪ್ ಮಾಡಿಟ್ಬಿಟ್ಟು ಸ್ವಲ್ಪ, ಆಮೇಲೆ ಈ ಸಾಲಿಡ್ಸ್ ಕೊಡ್ತಾರಲ್ಲ ಸರಿ, ಅದೆಲ್ಲ ಮಾಡಿ ಅಮ್ಮಗೆ ಗೊತ್ತಲ್ವ, ಅದು ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ಪಾಪುನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ನಾವೇ ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಂತದ್ರಲ್ಲಿ ಪಾಪುನ ಎತ್ಕೊಂಡೋಗಿ ನನಗೆ ಅವಳಿಗೆ ಹಿಂಸೆ ಕೊಡೋದು ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವಳು ಮನೇಲಿ ಆರಾಮಾಗಿ, ಆ್ಯಕ್ಚುಲಿ ಅವಳು ಮನೇಲಿದ್ದರೆ ಆರಾಮಾಗಿರ್ತಾಳೆ, ನಿದ್ದೆ ಮಾಡಿಕೊಂಡು ಆರಾಮಾಗಿರ್ತಾಳೆ. ಕಾರಲ್ಲಿ ಅಂದರೆ ಅವಳಿಗೂ ಬಿಸಿ, ಶೆಕೆ, ಹಬೆ, ಹಿಂಸೆ ಅಂತೇಳಿ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತೇಳಿ ಬ್ಲಾಗಲ್ಲಿ ಶೂಟ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೈಟ್ ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ಅಮ್ಮ ಆಲ್ರೆಡಿ 2 o'clock ಆಗಿಬಿಟ್ಟು. ಮಮ್ಮಿಗೂ ರೆಸ್ಟ್ ಇಲ್ಲ, ನಿದ್ದೆ ಇರಲಿಲ್ಲ. ಅದಕ್ಕೋಸ್ಕರ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ರು. ಪಟ ಅಂತ ಆಗುತ್ತೆ ಅಂತೇಳಿ ನಾವು ಇನ್ನು ಹೊರಡಬೇಕಾಗಿತ್ತು. ಬೇಗ ಲೇಟ್ ಆಗುತ್ತೆ ಅಂತೇಳಿ ನಾನು ಪಾಪುಗೆ ಫೀಡ್ ಮಾಡಿ, ನಾನು ಅಶ್ರಿತ ಎಲ್ಲ ರೆಡಿಯಾಗಿ, ಆಮೇಲೆ ಪಾಪುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನೀಟಾಗಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ನಾವು 11 ಆಗಿಬಿಟ್ಟಿತ್ತು. ಸೊ ನಾವು ಅಲ್ಲಿ ಹೋಗೋಷ್ಟಕ್ಕೆ ಆಲ್ಮೋಸ್ಟ್ 1 hour 1.5 hour ಬೇಕಲ್ವ. ಅದಕ್ಕೋಸ್ಕರ ಹೋಗಿ ರೀಚ್ ಆಗೋಷ್ಟಕ್ಕೆ ಆಲ್ಮೋಸ್ಟ್ 12:30 11 ಆಗಿತ್ತು. ಸೊ ಅದಾದಮೇಲೆ ಅಲ್ಲಿ ಹೋಗಿ ನಿಜವಾಗ್ಲೂ ಏನು ವಿಡಿಯೋನೂ ಕ್ಯಾಪ್ಚರ್ ಮಾಡಿಲ್ಲ ಗೈಸ್. ನಾನು ಮನೇಲಿ ಅಂದೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಆದರೆ ಅಂತ. ನನಗೆ ಬಟ್ಟೆ ಹುಡ್ಕೋ ಬಿಸಿಯಲ್ಲೇ ನನ್ನ ಟೆನ್ಷನಲ್ಲಿ ವೀಡಿಯೋ ಕ್ಯಾಪ್ಚರ್, ಕಾರಲ್ಲಿ ಕುತ್ಕೊಂಡಾಗ, ಕಾರಲ್ಲಿ ಹೋದಾಗ ಮಾತ್ರ ಜ್ಞಾಪಕ ಬಂತು ವೀಡಿಯೋ ಮಾಡ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಕಾರಲ್ಲಿ ಬಂದು ಕುತ್ಕೊಂಡಾಗ ಅಯ್ಯೋ ವೀಡಿಯೋನೇ ಏನು ಮಾಡ್ಕೊಂಡಿಲ್ಲ, ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡೆ. ಹೋಗಿದ ತಕ್ಷಣ ಫಸ್ಟ್ ನಾವು ಅಲ್ಲೇ ಪಾರ್ಕಿಂಗ್ ಸಪ್ರೇಟಾಗಿ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಸಪ್ರೇಟ್ ಪಾರ್ಕ್ ಮಾಡಿಬಿಟ್ವಿ. ಬಿಕಾಸ್ ಕಾರ್ ನಿಂತ್ಕೊಂಡು ಎಲ್ಲ ಕಡೆ ಸುತ್ತಾಡೋಕ್ಕಾಗಲ್ಲ, ತುಂಬಾ ರಶ್ ಇರುತ್ತೆ. ಅದು ಸ್ಯಾಟರ್ಡೇ ಹೋಗಿರೋದ್ರಿಂದ ಸಿಕ್ಕಾಪಡೆ ರಶ್ ಇರುತ್ತೆ. ಫಸ್ಟ್ ಪಾರ್ಕ್ ಮಾಡ್ಕೊಬೇಡ ಅಂತೇಳಿ ಅಲ್ಲಿ ಒಂದು ಕೆಂಪೇಗೌಡ ಏನು ಪಾರ್ಕಿಂಗ್ ಅಂತ ಇದೆ. ಸೊ ವೆಂಕಟೇಶ್ವರ ಇದು ಟೆಕ್ಸ್ಟೈಲ್ಸ್ ಅಂತ ಏನೋದು ಅದ್ರ ಕೆಳಗಡೆ ಇದೆ. ಸಿಕ್ಕಾಪಡೆ ದೊಡ್ಡದಾಗಿದೆ. ಸೊ ಅಲ್ಲಿ ಕೊಡ್ತಾರೆ ನಿಮಗೆ ಪಾರ್ಕಿಂಗ್ಗೆ. ಅಲ್ಲಿ ಹೋಗಿ ಪಾರ್ಕ್ ಮಾಡಿ ವೆಹಿಕಲ್ನ ಆಮೇಲೆ ನಾವು ಚಿಕ್ಕಪೇಟೆ ಒಳಗಡೆ ಹೋಗಿದ್ದು. ಒಳಗಡೆ ಹೋಗಿ ಎಲ್ಲ ನಮ್ಮದು ಫಸ್ಟ್ ಹರ್ಷಿತ ಡ್ರೆಸ್ ಆಯಿತು. ಅದಾದಮೇಲೆ ನನ್ನ ಡ್ರೆಸ್ಸು, ಅದಾದಮೇಲೆ ಮನುಗೆ, ಆಮೇಲೆ ಪಪ್ಪಾಗೆ, ಆಮೇಲೆ ಮಿಕ್ಕಿದ್ದು ನಾರ್ಮಲ್ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದ್ವಿ. ನಾವು ಇಲ್ಲಿಂದ ಮನೆಗೆ ಓಡೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗೋಗಿತ್ತು. ಆಮೇಲೆ ಮಳೆ ಇದ್ರೆ ಚೆನ್ನಾಗಿ ಫುಲ್ ಮೋಡ ಇದ್ದಿತ್ತು. ಮಳೆನೂ ಸ್ವಲ್ಪ ಬಂತು ಆ್ಯಕ್ಚುಲಿ ನಾವು ಬರಬೇಕಾದ್ರೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಫ್ಲೈಓವರ್ ಆಯ್ತಲ್ಲ, ಅವಾಗ ಅಲ್ಲಿ ಮಾತ್ರ ಸ್ವಲ್ಪ ಮಳೆ ಬಂತು. ಆಮೇಲೆ ಚಂದಾಪುರ ರೀಚ್ ಆದಮೇಲೆ ಅದಷ್ಟೇನು ಮಳೆ ಏನಿರಲಿಲ್ಲ. ಸೊ ಇಲ್ಲಿ ಚಂದಾಪುರದಲ್ಲಿ ಯಾವಾಗಲೂ ನಾನು ಈ ತಾಟಿನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾರೆ, ಫುಲ್ ಎಳೆದು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ತೊಗೊಳೋದು. ಇದು ಒಂಥರ ಫೇವ್ರೇಟ್ ನನಗೆ. ಈ ಹಣ್ಣು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಸುಳ್ದಿ ಕೊಡ್ತಾರೆ, ಎಷ್ಟಾದರೂ ತಿಂದ್ಬಿಡ್ತೀವಿ. ಆಮೇಲೆ ಲಾಸ್ಟಲ್ಲಿ ಚಿನ್ನಮ್ಮ ರಿಯಾಕ್ಷನ್ ಅಡುಗೆ ಮನೆಗೆ ಬಂದ ತಕ್ಷಣ ಚಿಕ್ಕಿ ವಿಡಿಯೋ ಮಾಡ್ತಾಳ, ಕೂದಲು ಬಾಯ್ತಾರೆ. ಲೈಟ್ ಬರ್ತೈತಿ, ಹಂಗೆ ನೋಡ್ಬೇಕಳು ಅಲ್ಲ. ಬಂತು 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 ಸೊ ಚಿಕ್ಕಪೇಟೆಗೆ ಹೋಗಿ ಬಂದ್ವಿ. ಸೊ ನಿಜವಾಗ್ಲೂ ಅಲ್ಲಿ ನನಗೆ ಏನು ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಸಿಕ್ಕಾಪಡೆ ಜನ ಇದೆ. ಸೊ ಅಲ್ಲಿ ಏನು ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಮೇಯ್ನಾಗಿ ಹೋಗಿದ್ದಿದ್ದೆ, ನನಗೆ ಸ್ವಲ್ಪ ಅಕೇಶ್ನಲ್ ವೇರ್ಗೆ ಇವಾಗ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕಂತಲೇ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಅದಕ್ಕೆ ಮೇಯ್ನಾಗಿ ಹೋಗಿದ್ದು. ಇನ್ನು ಮಿಕ್ಕಿದ್ದು ಅದು ಫಂಕ್ಷನ್ ವೇರ್ ನಾನು ಇವಾಗ ಇಲ್ಲಿ ತೋರಿಸಲ್ಲ. ಬಿಕಾಸ್ ನೆಕ್ಸ್ಟ್ ಫಂಕ್ಷನಲ್ಲಿ ಯಾವಾಗಲೂ ಇದ್ದರೂ ಇವಾಗ ನಿಮಗೆ ರಿವೀಲ್ ಮಾಡ್ತಿಲ್ಲ. ಸೊ ಆವಾಗ ಫಂಕ್ಷನಲ್ಲಿ ಹಾಕಿ ತೋರಿಸ್ತೀನಿ. ಸೊ ಇವಾಗ ಮೇಯ್ನಾಗಿ ನಾರ್ಮಲ್ ಥಿಂಗ್ಸ್ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಂಕ್ಷನ್ಗೆ ಅಂತೇಳಿ ಹರ್ಷಿತಾ ಒಂದು ಡ್ರೆಸ್ಸು, ನಾನು ಒಂದು ಡ್ರೆಸ್ಸು,
ಆಮೇಲೆ ಮನುಗೆ ಒಂದು ನಾರ್ಮಲ್ ಅವರು ಮೆಂದು ಬರುತ್ತಲ್ಲ ಕುರ್ತಾ ಥರ ಆ ಥರ ಟೈಪಲ್ಲಿ. ಸೊ ಮನುಗೆ ಒಂದು ಡ್ರೆಸ್ಸು, ಆಮೇಲೆ ಪಪ್ಪಾಗೆ ಒಂದು ಡ್ರೆಸ್ಸು. ಸೊ ಇಷ್ಟು 4 ಅಕೇಶ್ನಲ್ ವೇರ್ ಇದು 4 ತೊಗೊಂಡ್ವಿ. ಸೊ ಅದನ್ನು ಸುತ್ತೋಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟಕ್ಕೆ ಆಲ್ಮೋಸ್ಟ್ 1 ಆಗೋಗಿತ್ತು. ಬಿಕಾಸ್ ನಾವು ಇಲ್ಲಿಂದ ಹೊರಟಿದ್ದೆ ಲೇಟಾಗಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1 ಆಗೋಗಿತ್ತು. ಅಲ್ಲಿ ಹೋಗಿ ನಾವು ಹುಡ್ಕಾಡಿ ನಮ್ಗೆ ಯಾವ ಥರ ಬೇಕು ಎಕ್ಸಾಕ್ಟಾಗಿ ಆ ಥರ ಎಲ್ಲೂ ಸಿಗ್ತಾ ಇಲ್ಲ. ಆಮೇಲೆ ಹುಡುಕಿ ಆಮೇಲೆ ಒಂದು ಅಂಗಡಿ ಹೋದಾಗ ಅಲ್ಲಿ ಸ್ವಲ್ಪ ಲೋ ಬ್ಯಾಟ್ರಿ 20 ಕ್ಲೋಸ್ ಕೊಡೋದು. ಸೊ ಅಲ್ಲಿ ಹೋದಾಗ ಆಮೇಲೆ ಒಂದು ಹತ್ರ ಸಿಕ್ತು. ಅಲ್ಲಿ ಹೋಗಿ ಪರ್ಚೇಸ್ ಮಾಡಿಸೋಕ್ಕೆ ಲೇಟ್ ಆಗಿತ್ತು. ಅದಾದಮೇಲೆ ಏನೇನು ಸಿಕ್ತೋ ಕೈಗೆ ತೊಗೊಂಡ್ಬಿಟ್ರು. ಬಿಕಾಸ್ ಪಾಪನ ಬಿಟ್ಟು ಹೋಗಿದ್ನಲ್ಲ, ತುಂಬ ಹೊತ್ತು ಇರಲ್ಲ ಒಂದು. ಆಮೇಲೆ ಏನು ಬೇರೆ ನೆಸೆಸಿಟಿ ಏನೂ ಇರಲಿಲ್ಲ. ಏನೇನು ಬೇಕಾಗಿತ್ತು ಮೇಯ್ನೇ ಅದನ್ನ ನೋಡ್ಕೊಂಡು ಬಂದ್ವಿ. ನಂಗೆ ಮೇಯ್ನ್ ಬೇಕಾಗಿದ್ದು ಅಕೇಶ್ನಲ್ ವೇರ್ಗೆ. ಅದು ಫಂಕ್ಷನ್ ಇವಾಗ ಅಪ್ಕಮಿಂಗ್ ಒಂದು ಫಂಕ್ಷನ್ ಇದೆ. ಸೊ ಏನು ಫಂಕ್ಷನ್ನು ಗೈಸ್ ಏನು ಯೂಸಲಿ ಬರ್ತದೆ ಏನು ಕೊಡ್ತೀನಿ ಗೈಸ್. ಅದು ಏನು ಫಂಕ್ಷನ್ ಅಪ್ಕಮಿಂಗ್ ಫಂಕ್ಷನ್ ಇನ್ನು ಆಲ್ಮೋಸ್ಟ್ ಇನ್ನೇನು ಒಂದು ತುಂಬ ದಿವಸ ಅಂತೂ ಇಲ್ಲ ಖಂಡಿತವಾಗ್ಲು. ಸೊ ಅದು ಮೇನ್ ಫಂಕ್ಷನ್ಗೆ ಇನ್ನೂ ಬೇಗ ಹೋಗ್ಬೇಕಾಯಿತು, ಯಾರು ಸ್ಟಿಚ್ ಮಾಡಿಸಿಲ್ಲ ಅಂತೇಳಿ. ಸೊ ಆದರೂ ಲೇಟ್ ಆಗೋಗಿದೆ. ಆಲ್ರೆಡಿ ಹೋಗಿ ಬಂದೀವಿ. ಒಂದು ಹಿಂಟ್ ಕೊಡ್ತೀನಿ, ಏನು ಫಂಕ್ಷನ್ ಅಂತ ಗೆಸ್ಟ್ ಮಾಡಿ. ಸೊ ನಮ್ಮನೆ ಫಂಕ್ಷನ್ ಆ್ಯಕ್ಚುಲಿ. ಸೊ ಏನು ಫಂಕ್ಷನ್ ಅಂತ ಗೆಸ್ಟ್ ಮಾಡಿ ಹೆಂಗಿರೋದ್ರು. ಸೊ ಇನ್ ಕೇಸ್ ಅದು ಕರೆಕ್ಟ್ ಆದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಏನು ಅಂತೆಲ್ಲ ಹೇಳ್ತೀನಿ. ಸೊ ಇವಾಗ ಏನೇನು ತಂದೀನಿ ಅಂತ ನನಗೆ ಹೇಳ್ತೀನಿ. ಸೊ ಜಾಸ್ತಿ ಇವಾಗ ಹೇಳ್ತೀನಿ, ಜಾಸ್ತಿ ಏನೋ ಪರ್ಚೇಸ್ ಮಾಡಿಲ್ಲ. ಮೇಯ್ನ್ ನಾನು ಬೇಕಾಗಿದ್ದ ನೆಸೆಸಿಟಿಗೆ. ಸೊ ಪಾಪುಗೆ ಒಂದು ಸ್ವಲ್ಪ ಶಾರ್ಟ್ಸು ಆ ಥರದ್ರಲ್ಲಿ ತಗೊಂಡೆ. ಬಿಕಾಸ್ ಅವಳಿಗೆ ನಾವು ಡೈಲಿ ನಾರ್ಮಲಾಗಿ ಈ ಪ್ಯಾಂಪಸ್ ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಅವಳು ನೈಟ್ ಮಲಗಬೇಕಾದ್ರೆ ಆಗಿರ್ಬೋದು, ಮಾರ್ನಿಂಗಿಂದ ಆಗಿರ್ಬೋದು ಪ್ಯಾಂಪಸ್ಸನ್ನು ಯೂಸ್ ಮಾಡಲ್ಲ. ಸೊ ಅವಳಿಗೆ ಈ ಥರ ಎಲ್ಲ ಚಡ್ಡಿ ಹಾಕಿ ಬಿಡ್ತೀನಿ. ಅದಕ್ಕೋಸ್ಕರ ಕಾಟನ್ ಅಲ್ವಾ, ಸೊ ಇದು ಸಮ್ಮರ್ಗೂ ಚೆನ್ನಾಗಿರುತ್ತೆ ಅಂತೇಳಿ ಇದು 4 ಚಡ್ಡಿ ತೊಗೊಂಡೆ. ಸ್ವಲ್ಪ ಪುಟಾಣಿಗೆ ಚಡ್ಡಿ ಸ್ವಲ್ಪ ದೊಡ್ಡದಾಗೆ ಇದೆ, ಅವಳಿಗೆ ಫ್ರೀ ಆಗಿರಲಿ ಅಂತೇಳಿ ತೊಗೊಂಡಿದ್ದೀನಿ. ಓಪನ್ ಏರ್ ಬರಲಿ ಅಂತ. ಓಪನ್ ಏರ್ ಬರಲಿ ಅಂತ ತಮ್ಮ ಹೇಳ್ತವನೆ. ಸೊ ಈ ಥರ ಫುಲ್ ಫ್ರೀ ಆಗಿರೋದು ತೊಗೊಂಡಿದ್ದೀನಿ. ಇದು 4 ಚಡ್ಡಿ. ಇದು ಬಂದು 4 ಚಡ್ಡಿಗೆ ನಾವು 100 ರೂಪೀಸ್ ಏನೋ ಅಷ್ಟೇ ಆಗಿದ್ದು. ಸೊ ಈ ಥರ ಆಲ್ರೆಡಿ ನಾನು 2 ಸೆಟ್ಸ್ ತರಿಸಿದ್ದೀನಿ ಗೈಸ್. ಇಲ್ಲೇ ನನ್ನ ಮುಖ ತೋರ್ಸ. ಸೊ ಈ ಥರ ಗೈಸ್ ಆಲ್ರೆಡಿ ನಾನು 2 ಸೆಟ್ಸ್ ತರಿಸಿದ್ದೀನಿ. ಸೊ ಇನ್ನೂ ಸಲ್ಲ, ಬಿಕಾಸ್ ನಾವು ಡೈಲಿ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ ತನಕನೂ ಚಡ್ಡಿ ಎಲ್ಲೇ ಮ್ಯಾನೇಜ್ ಮಾಡ್ತೀನಲ್ಲ ಅದಕ್ಕೋಸ್ಕರ. ಆಮೇಲೆ ನೈಟ್ಗೆ ಅಂತೇಳಿ ಸೊ ಈ ಥರ ಪ್ಯಾಂಟ್ಸ್ ತೊಗೊಂಡೆ. ಬಿಕಾಸ್ ಹಂಗೆ ಮೇಲೇ ತೋರಿಸು. ಬಿಕಾಸ್ ನೈಟ್ ಏನಪ್ಪ ಅಂತಂದರೆ ಈ ಸೊಳ್ಳೆ ಕಟ ಜಾಸ್ತಿ. ಅವಳಿಗೆ ಸೊಳ್ಳೆ ಕಚ್ಚಿ ಏನಾಗಿದೆ ಫುಲ್ ಮಾರ್ಕ್. ಎಷ್ಟೇ ನಾನು ಮೆಸ್ ಹಾಕಿ ಕವರ್ ಮಾಡಲಿ ಏನೇ ಆದ್ರೂ ಅದು ಎಲ್ಲಿಂದ ಹುಡ್ಕೊಂಬಾರ್ದು ಗೊತ್ತಿಲ್ಲ, ಸೊಳ್ಳೆ ಎಲ್ಲ ಅವಳನ್ನೇ ಹುಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಒಂದಷ್ಟು ಪ್ಯಾಂಟ್ಸ್ ತೊಗೊಂಡು, ಈ ಥರ ಉದ್ದುದ್ದ ಪ್ಯಾಂಟ್ಸು. ಸೊ ಅವಳಿಗೆ ನೈಟ್ ಮಲಗಿಸ್ಬೇಕಾದ್ರೆ ಈ ಥರ ಹಾಕಿ ಮಲಗಿಸೋಣ ಅಂತೇಳಿ. ಸೊ ಇದು ಪ್ಯಾಂಟ್ಸ್ ಎಲ್ಲ ನಾರ್ಮಲಾಗಿ ಆಗುತ್ತೆ. ಸೊ ಈ ಥರ ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಸೇಮ್ 4 ಸೆಟ್ ತೊಗೊಂಡಿದ್ದೀನಿ. 4 ಸೊ 4ಗೆ 100 ರೂಪೀಸ್ ಸಮಥಿಂಗ್ ಬರುತ್ತೆ. ಸೊ ಇದು 4 ಸೆಟ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಆಮೇಲೆ ಒಂದೆರಡು ನಾರ್ಮಲ್ ಡೈಲಿ ಟಿ ಶರ್ಟ್ಸ್. ಇದು ಸ್ವಲ್ಪ ಕಲರ್ ಕಾಂಬಿನೇಷನ್ನು ಆಮೇಲೆ ಪ್ಯಾಟ್ರನ್ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಬಂದೆ. ಅವಳಿಗಂತೂ ಎಷ್ಟು ಬಟ್ಟೆ ತೆಗೆದ್ರು ಸಾಲ ಗೈಸ್. ಇವಾಗ ಮೊನ್ನೆ ಆರ್ಡ್ರ್ ಮಾಡಿ ಮೊನ್ನೆನೇ ಒಂದು ಸ್ವಲ್ಪ ಸೆಟ್ 5 ಟಿ ಶರ್ಟ್ ಪ್ಲಸ್ ವಿತ್ ಚಡ್ಡಿ ಬರುತ್ತಲ್ಲ ಆ ಥರ ಸೆಟ್ ತೊಗೊಂಡಿದ್ದೀನಿ. ಸೊ ಅದು ತೊಗೊಂಡ್ರು ಸಾಲ. ಬಿಕಾಸ್ ಎಷ್ಟು ಬಟ್ಟೆ ಬೆಳೀತಾ ಹೋಗ್ತಾರಲ್ಲ ಮಕ್ಕಳು, ಅವ್ರಿಗೆ ಟೈಟ್ ಅಂತೂ ಆಗಲಿ ಬಟ್ ಫೇಡ್ ಆಗಿಬಿಡುತ್ತೆ ಬೇಗ ಅವ್ರದ್ದು. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡ್ರು ಹಂಗೆ ಆಗುತ್ತೆ. ಸೊ ಇವಾಗ ಡೈಲಿ ವೇರ್ಗೆ ಬೇಕಾಗುತ್ತೆ ಅಂತೇಳಿ ಈ ಥರದೊಂದಷ್ಟು ಟಾಪ್ ಟಿ ಶರ್ಟ್ಸ್ ಥರ ತೊಗೊಂಡಿದ್ದೀನಿ. ಸೊ ಜಾಸ್ತಿ ಇದೊಂದು ಸ್ವಲ್ಪ ಚಿಕ್ಕ ತೊಗೊಬಿಟ್ಟೆ, ಹೆಂಗೆ ತೊಗೊಳ್ಳೆ ಸ್ವಲ್ಪ ಜಾಸ್ತಿ ಚಿಕ್ಕದಾಗೋಯ್ತು ಇದೊಂದು ಮಾತ್ರ. ಇನ್ನು ನಾರ್ಮಲಾಗಿ ಇದೆಲ್ಲ ಸ್ವಲ್ಪ ದೊಡ್ಡದಾಗೆ ಇದೆ. ಸೊ ಈ ಥರ ನೆಕ್ ಬರುತ್ತೆ, ರೌಂಡ್ ನೆಕ್ಕು. ಸೊ ಇದು ಎಕ್ಸ್ಪ್ಯಾಂಡಬಲ್ ಆಗುತ್ತೆ, ನಾರ್ಮಲಾಗಿ ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ ನಮ್ಮ ಪಾಪುಗೆಲ್ಲ ಹಾಕೋಕ್ಕೆ. ಸೊ ಇದು ಅಷ್ಟೇ 4 ಇತ್ತು. ಇದೊಂದು ಇನ್ನೊಂದು ಕೆಳಗಡೆನೇ ಇದೆ, ಅದು ಒಳ್ಳೆ ಇದೆ. ಸೊ ಇದು 3 ಸೆಟ್ಸ್ ಇದು. ಸೊ ಇದು 4, ಇದೊಂದು ಕೆಳಗಡೆ ಇದೆ. ಸೊ ಇದು ಒಂದು ಪಾಪಗೆ ಮೇಯ್ನ್ ನಾನು ಇನ್ನೇನು ಬೇಕು ತೊಗೊಂಡೆ, ಪಾಪಗೆ ತೊಗೊಂಡಿದ್ದು. ಆಮೇಲೆ ನಾನು ಇದೊಂದು ಬ್ಯಾಗ್ ಕೇಸ್ ತೊಗೊಂಡೆ. ನನಗೆ ಆ್ಯಕ್ಚುಲಿ ಇದು ಕಲರು ಸಖತ್ ಇಷ್ಟ ಆಯಿತು. ಈ ಥರ ಬಂದಿದೆ. ಸೊ ಸಖತ್ತಾಗಿತ್ತು. ಈ ಎತ್ನಿಕ್ ವೇರ್ ಡ್ರೆಸ್ ಅಥವಾ ಫಂಕ್ಷನ್ಗೆ ಆಗಿದಾಗ ಚೆನ್ನಾಗಿರುತ್ತೆ ಈ ಬ್ಯಾಗ್ ಕೇಸ್ ಅಂತೇಳಿ. ಸೊ ಇದನ್ನ ತೊಗೊಂಡೆ. ಇದು ಒಂದು. ಸೊ ಇದು ಆಲ್ಮೋಸ್ಟ್ ಅರೌಂಡ್ 300 ರೂಪೀಸ್ ಏನೋ ಕೊಟ್ಟೆ ಅಷ್ಟೇ ಇದಕ್ಕೆ. ಅದಾದಮೇಲೆ ಮಮ್ಮಿಗೆ ಅಂತೇಳಿ ಇವಾಗ ನಾಳೆ ಬಂದು ಮದರ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ನಮ್ಮ ಮಮ್ಮಿಗೆ ಗಿಫ್ಟ್ ಮಾಡೋಕ್ಕೆ ಅಂತೇಳಿ ಏನೂ ತೊಗೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಕುರ್ತಾನೇ ತೊಗೊಬಂದೆ. ನಾನು ಇವಾಗ ಇನ್ನು ಹೋಗಿ ಮತ್ತೆ ಇವಾಗ ಟೈರ್ಡ್ ಆಗಿಬಿಟ್ಟೆ. ನಾಳೆ ಮಾರ್ನಿಂಗ್ ಹೋಗಿ ಇಲ್ಲಿ ಬರೋಕ್ಕೆ ಆಗಲ್ಲ ಅಂತೇಳಿ ಇವಾಗ ಹಂಗೆ ತೊಗೊಬಂದೆ. ಸೊ ಡೈಲಿ ನಮ್ಮಮ್ಮ ಹಾಕ್ಕೊಳಕ್ಕೆ ಒಂದಷ್ಟು ಕುರ್ತಾ ಸೆಟ್ ಇದು ಆ್ಯಕ್ಚುಲಿ. ಸೊ ಇದು 400 ರೂಪೀಸ್ ಏನೋ, 2 ಸೆಟ್ಟು. ಅದಕ್ಕೋಸ್ಕರ ಇದು ತೊಗೊಬಂದೆ. ಸೊ ಇದು ನಾರ್ಮಲ್ ಕುರ್ತಾ ಬರುತ್ತೆ ವಯಸ್ಸು ಆ ಥರ ಇರುತ್ತೆ ನೋಡಿ ಈ ಥರ. ಸೊ ಇದು ಒಂದು ವಿತ್ ಪ್ಯಾಂಟು ಈ ಥರ ಬರುತ್ತೆ. ಸೊ ಇನ್ನೊಂದು ಬಂದು ಲೈಟು ವೈಟ್ ವಿತ್ ಪಿಂಕು. ಸೊ ಈ ಥರ ಬರುತ್ತೆ. ಸೊ ಡೈಲಿ ಅವರು ಯೂಸ್ ಮಾಡೋದಕ್ಕೆ ನಾರ್ಮಲ್ ಸಾಕು ಅಂತೇಳಿ ಈ ಥರ ತೊಗೊಂಡು ಬಂದೆ. 400 ರೂಪೀಸ್ ಇದು, 1 ಪೀಸ್ 400. ಸೊ ಇದು ಒಂದು ಅಷ್ಟೇ ಗೈಸ್. ಆಮೇಲೆ ಇದೊಂದು ಸೆಲ್ಫಿ ಸ್ಟಿಕ್ ತೊಗೊಂಡೆ. ಮೇಯ್ನ್ ಸೆಲ್ಫಿ ಸ್ಟಿಕ್ ಅಂತ ಹೇಳ್ಬೋದು, ಆಮೇಲೆ ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು. ಮೇಯ್ನ್ ನನಗೆ ಆ್ಯಕ್ಚುಲಿ ನನ್ನ ಹತ್ರ ಇತ್ತು ಇನ್ನೊಂದು ಇದೇ ಥರನೇ, ಇಷ್ಟೊಂದು ಚೆನ್ನಾಗಿ ಕ್ವಾಲಿಟಿ ಇರಲಿಲ್ಲ.
ಇನ್ನೊಂದು ಸ್ವಲ್ಪ ನಾನು ರೀಸೆಂಟಾಗಿ ಆವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ತೊಗೊಂಡಿದ್ದು. ಸೊ ಅದು ನಾರ್ಮಲ್ ಆನ್ಲೈನಲ್ಲಿ ತರಿಸಿದ್ದು, ಒಂದೇನು 200-300 ಕೊಟ್ಟಿದ್ದು ಅಷ್ಟೇ. ಸೊ ಅದು ಇಲ್ಲಿ ತನಕ ಚೆನ್ನಾಗಿ ಬಂದಿತ್ತು, ಮ್ಯಾನೇಜ್ ಆಗಿತ್ತು. ಬಟ್ ಅದು ಇಷ್ಟುದ್ದ ಎಲ್ಲ ಬರ್ತಾ ಇರಲಿಲ್ಲ, ನಾರ್ಮಲ್ ಸ್ಟ್ಯಾಂಡ್ ಥರ ಇತ್ತು. ಬಟ್ ಇದು ಕ್ವಾಲಿಟಿ ಸಕ್ಕತ್ತಾಗಿದೆ ನೋಡಿ, ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು, ಅದು ಬಿಟ್ಟರೆ ನಾವು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ಇದು ಬಂದು ಆಮೇಲೆ ಈ ಥರ 360 ಡಿಗ್ರಿ ರೊಟೇಟ್ ಮಾಡ್ಬೋದು ನೋಡಿ, ಈ ಥರ 360 ರೊಟೇಟ್ ಮಾಡ್ಬೋದು. ಸೊ ಈ ಥರ ಇಟ್ಕೊಂಡು ನೀಟಾಗಿ ಫೋನ್ನ ಇಲ್ಲಿ ಹ್ಯಾಂಡಲ್ನ ಇದು ಕೊಟ್ಟಿದ್ದಾರೆ. ಆಮೇಲೆ ರಿಮೋಟ್ ಸಹ ಒಂದು ಇದಿದೆ. ಸೊ ಈ ಥರ, ಸೊ ಇಲ್ಲೊಂದು ರಿಮೋಟ್, ಪುಟಾಣಿ ರಿಮೋಟ್ ಇದೆ, ಬ್ಲೂಟೂತ್ ಆನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೋಬೋದು. ನಾನೇನೋ ಇದು ತಕೋಲಿಗೆ ಇದು ಮಾಡ್ಕೊಂಡು ಅನ್ಕೊಬಿಟ್ಟಿದ್ದೆ ನೋಡಿ ಸರ್. ರಿಮೋಟ್ ಕೊಟ್ಟಿದ್ದಾರೆ. ಸೊ ಇದು ಫುಲ್ ಉದ್ದ ಬರುತ್ತೆ ಗೈಸ್ ನೋಡಿ, ಈ ಥರ ಬರುತ್ತೆ. ಸೊ ಈ ಥರ ಇಷ್ಟು ಬಂದು ಇನ್ನೂ ಹೈಟ್ ಹೋಗುತ್ತೆ, ಇಷ್ಟು ಹೈಟ್ ಬರುತ್ತೆ, ಇನ್ನು ಸ್ವಲ್ಪ ಹೈಟ್ ಹೋಗುತ್ತೆ. ಸ್ವಲ್ಪ ಅಷ್ಟೇ, ಇಷ್ಟೇ ಅನಿಸುತ್ತೆ. ಸೊ ಇಷ್ಟು ಹೈಟ್ ಬರುತ್ತೆ, ಸಾಕು ನನಗೆ, ಇಷ್ಟ ಅಂದರೆ ಸಾಕು. ಸೊ ಇಲ್ಲಿ ಇದನ್ನು ನೀಟಾಗಿ ಟೈಟ್ ಮಾಡಿಕೊಂಡ್ರೆ ಟೈಟ್ ಮಾಡಿಕೊಡ್ರೆ. ಸೊ ಇನ್ನು ನಾವು ಈ ಥರ ಯಾವ ಆ್ಯಂಗಲ್ ಬೇಕೋ ಇದನ್ನ ಈ ಥರ ಟರ್ನ್ ಮಾಡ್ಕೋಬೋದು. ಈಗ ವೀಡಿಯೋ ಮಾಡ್ತಾ ಹಿಂಗೆ ಟರ್ನ್ ಮಾಡ್ಕೊಳೋದು, ಸೊ ಆ ಥರ ಎಲ್ಲ ಮಾಡ್ಕೋಬೋದು. ಸೊ ಇದಕ್ಕೆ ಅರೌಂಡ್ ಅವರು 950 ಏನೋ ಹೇಳಿದ್ರು, ನಾನು 800 ರುಪೀಸ್ ಕೊಟ್ಟು ಬಂದೆ. ಚೆನ್ನಾಗಿದೆ ಗೈಸ್. ಇಲ್ಲಿ ಆನ್ಲೈನಲ್ಲಿ ತರಿಸಿದ್ರೆ ಏನಪ್ಪ ಅಂತಂದರೆ ಇಷ್ಟೊಂದು 300-400 ಸಿಗುತ್ತೆ. ಬಟ್ ನನಗೆ ಕ್ವಾಲಿಟಿ ಚೆನ್ನಾಗಿರೋದು ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದು ತರಿಸ್ಕೊಂಡೆ. ಗೈಸ್ ಇಷ್ಟೇ ಪರ್ಚೇಸ್ ಮಾಡಿದ್ದಾನು. ಇನ್ನು ಮೇಯ್ನ್ ನೆಕ್ಸ್ಟು ಸ್ವಲ್ಪ ಫಂಕ್ಷನ್ಗೆ ಅಂತ ಡ್ರೆಸ್ ತೊಗೊಂಡಿದ್ದಲ್ಲ, ಅದು ಇನ್ನೂ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು. ಸೊ ಅದೆಲ್ಲ ಸ್ಟಿಚ್ ಮಾಡಿಸಿದಾದ್ಮೇಲೆ ಯಾವ ಥರ ಬರುತ್ತೆ ಅಂತೇಳಿ ಔಟ್ಲುಕ್ ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನೈಟ್ ಡಿನ್ನರ್ ಇನ್ನೂ ಮಾಡಿಲ್ಲ, ಇವಾಗ ಹೋಗಿ ಕೆಳಗಡೆ ನೈಟ್ ಡಿನ್ನರ್ ಮಾಡಿ ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ಬೇಕು. ಸೊ ಇವತ್ತು ಹೊರಗಡೆ ಹೋಗಿದ್ರು ಸಹ ನಾನು ಯಾವುದೇ ರೀತಿಯಾಗಿ ಜಂಕ್ ಫುಡ್ ಆಗಲಿ, ಆಮೇಲೆ ಸ್ವೀಟ್ ಆಗಿರ್ಬೋದು ಏನೂ ತಿಂದಿಲ್ಲ. ನನ್ನ ಚಾಲೆಂಜ್ ಆನಲ್ಲಿದೆ. ಸೊ ನಾನು ಯಾವುದೇ ರೀತಿ ಡಯಟ್ನ ಬ್ರೇಕ್ ಮಾಡಿರೋದು ಆ ಥರ ಏನೂ ಮಾಡಿಲ್ಲ. ನಾರ್ಮಲಾಗಿ ಏನು ಇವನ್ ಏನಂದರೆ ಮಧ್ಯಾಹ್ನ ಹೋಗಿ ಅಲ್ಲಿ ಊಟ ಸಹ ಮಾಡಿಲ್ಲ. ನಾವು ಇಲ್ಲಿ ರಿಟರ್ನ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 4:30 ಆಗೋಗಿತ್ತು. ಮನೆಗೆ ಬಂದು ಮತ್ತೆ ಅಲ್ಲಿ ಮನೆಗೆ ಮಮ್ಮಿ ಮಾಡಿದ್ನೇ ತಿಂದಿದ್ದೀನಿ. ಸೊ ಸ್ವಲ್ಪ ಅನ್ನ ಸಾಂಬಾರು ಮಾಡಿದರು ಮಧ್ಯಾಹ್ನಕ್ಕೆ, ಅದನ್ನೇ ತಿಂದಿದ್ದೀನಿ. ಹೊರಗಡೆ ಏನೂ ತಿಂದು ಇಲ್ಲ. ಮನು ಅಲ್ಲೇ ಹೊರಗಡೆ ಸ್ವಲ್ಪ ಏನೋ ಮನು ಏನೋ ಸ್ವಲ್ಪ ಬೇಲ್ಪುರಿನ ಏನೋ ತಿಂದರು ಅಷ್ಟೇ. ನಾನು ಅದರಲ್ಲಿ ನಿಜವಾಗ್ಲೂ ಒಂಚೂರು ಸಹ ತಿಂದಿಲ್ಲ. ಅಲ್ಲಿ ಹೊರಗಡೆ ಹೋದ್ಮೇಲೆ ಏನೂ ತಿಂದಿಲ್ಲ. ನಾನು ಫ್ರೂಟ್ ಬೌಲ್ ಸಹ ತೊಗೊಳಕ್ಕಾಗಲ್ಲ, ಟೈಮು ಅಷ್ಟೊಂದು ಬಿಸಿ. ಹೋಗಿ ಪಟ ಅಂತೆಲ್ಲ ನೋಡ್ಕೊಂಡು ಪಟ ಅಂತ ಬಂದಿದೆ ಆಯಿತು. ಸೊ ಇಷ್ಟ ಆಗಿದ್ರೆ ಸಿಕ್ಕಾಪಡೆ ಜನ ಇದ್ರು ಚಿಕ್ಕಪೇಟೆಯಲ್ಲಿ ಮಾತ್ರ. ಇವತ್ತು ಸ್ಯಾಟರ್ಡೆ, ಆ್ಯಕ್ಚುಲಿ ಸ್ಯಾಟರ್ಡೇನೇ ಇಷ್ಟು ಜನ ಇದ್ದಾರೆ. ಸೊ ನಾಳೆ ಅಂತೂ ಇನ್ನೆಷ್ಟು ಜನ ಇರ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ಗೈಸ್ ಇವತ್ತಿನ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಅದೇ ಹೇಳಿದ್ನಲ್ಲ ಫಂಕ್ಷನ್ ಏನು ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನಾದರೂ ಬೇರೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲೈಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.